ರೈತ ಬಂಧುಗಳೇ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಒಂದು ಪ್ರಮುಖವಾದ ಒಂದು ಬೆಳೆ. ಸಾವಿರಾರು ಎಕರೆಯಲ್ಲಿ ಈ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ದಾವಣಗೆರೆ ಭಾಗದಲ್ಲಿ ಇದರ ಕೃಷಿ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈ ಮೆಕ್ಕೆಜೋಳ ಬೆಳೆಯುವಂಥ ರೈತರಿಗೆ ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇರೋದಂದರೆ ಈ ಲದ್ದಿ ಹುಳು ಅಥವಾ ಸೈನಿಕ ಹುಳು. ಇದು 2018ರಲ್ಲಿ ನಮ್ಮ ದೇಶಕ್ಕೆ ಬಂದಿದ್ದು. ಅದಕ್ಕೂ ಮುಂಚೆ ಇದು ಕಾಣಿಸ್ಕೊಂಡಿರಲಿಲ್ಲ ಎಲ್ಲೂ. 2018ರಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ವಿಜ್ಞಾನಿಗಳು ಇದನ್ನು ಪತ್ತೆ ಹಚ್ಚಿದರು. ಅಲ್ಲಿಂದ ಶುರುವಾಗಿ ನಿರಂತರವಾಗಿ ಪ್ರತಿ ವರ್ಷ ಇದರಿಂದ ರೈತರು ಹಾನಿಗೆ ಒಳಗಾಗ್ತಾನೆ ಇದ್ದಾರೆ. ಇದು ಒಂದು ಸಾರಿ ನಿಮ್ಮ ಮೆಕ್ಕೆಜೋಳ ಬೆಳೆಗೆ ಏನಾದರೂ ಒಂದು ಸಾರಿ ಬಂತಂದರೆ, ಅಂದರೆ ನೀವು ಸರಿಯಾದ ಸಮಯದಲ್ಲಿ ಸೂಕ್ತ ಹತೋಟಿ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಕೆಲವೇ ದಿನಗಳಲ್ಲಿ ಇದು ನಿಮ್ಮ ಬೆಳೆಯನ್ನು ಸರ್ವನಾಶ ಮಾಡುತ್ತೆ. ಆದ್ದರಿಂದ ಈ ಲದ್ದಿ ಹುಳುವನ್ನು ಮೆಕ್ಕೆಜೋಳ ಬೆಳೆಗಾರರು ಹತೋಟಿಯಲ್ಲಿಡೋದು ತುಂಬಾ ಮುಖ್ಯ. ಸೊ ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಲದ್ದಿ ಹುಳುವನ್ನು ಯಾವ ರೀತಿ ಗುರುತಿಸಬೇಕು, ಇದರ ಹಾನಿಯ ಲಕ್ಷಣಗಳು ಹೇಗಿರುತ್ತವೆ, ಹಾಗೆಯೇ ರೈತರು ಈ ಕೀಟವನ್ನು ಸಮಗ್ರವಾಗಿ ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಕೀಟಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಪ್ರಭು ಗಾಣಿಗೇರ್. ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಪ್ರಮುಖವಾಗಿ ಈ ದಾವಣಗೆರೆ ಆಗಿರ್ಬೋದು ಅಥವಾ ಅಲ್ಲಲ್ಲಿ ಈ ತುಮಕೂರು ಜಿಲ್ಲೆ ಆಗಿರ್ಬೋದು, ಎಲ್ಲಿ ಬೆಳೆದಂತಹ ಬೆಳೆಯಲ್ಲಿ 20ರಿಂದ 30 ದಿನ ಆದಮೇಲೆ ಅಲ್ಲಲ್ಲಿ ಈ ಲದ್ದಿ ಹುಳ, ಅಂದರೆ ಇದು ಸ್ಪೊಡಾಪ್ಟೆರಾ ಫ್ರೂಜಿಪಾಡ ಅನ್ನೋ ಹುಳವನ್ನು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇದು ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ 20ರಿಂದ 30 ದಿನ ಇದ್ದಾಗ ಹಾನಿ ಮಾಡುತ್ತೆ. ಅದು ಬಿಳಿ ಎಲೆ ಮೇಲೆ ಚುಕ್ಕೆಗಳನ್ನು ಉಂಟು ಮಾಡುತ್ತೆ. ತದನಂತರ ಇದು ಲದ್ದಿಯನ್ನು ಅಲ್ಲಲ್ಲಿ ಎಲೆ ಮೇಲ್ಗಡೆ ಹಾಕೋದ್ರಿಂದ ಇದಕ್ಕೆ ಲದ್ದಿ ಹುಳ ಅಂತ ಕರಿತೀವಿ. ಬೆಳೆದ ಹುಳುಗಳು ಏನಂತಂದರೆ ನೀವು ಹೊಲದಲ್ಲೇನೆ ಸಹಿತ ಗುರುತಿಸ್ಬೋದು. ಮುಂದ್ಗಡೆ ತಲೆನಲ್ಲಿ ನಿಮಗೆ ವಾಯ್ ಆಕಾರದ ಮಾರ್ಕ್ ಇರುತ್ತೆ. ಅದು ಹಿಂದ್ಗಡೆ ನೀವು ಎಲ್ಲಾದರೂ ನೋಡಿದಾಗ ನಿಮಗೆ 4 ಚುಕ್ಕೆಗಳು ಕಂಡು ಬರ್ತವೆ. ಇದರಿಂದ ಈ ಹುಳುವನ್ನು ನೀವು ಕಂಡುಹಿಡಿಬೋದು. ಇದು ಸ್ಪೊಡಾಪ್ಟೆರಾ ಫ್ರೂಜಿಪಾಡ ಅಂತ ನೀವು ಕಂಡುಹಿಡಿಬೋದು. ಇದು ಮೆಕ್ಕೆಜೋಳದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅದಲ್ಲದೆ ಪಾಪ್ಕಾರ್ನಲ್ಲಿ ಸಹಿತ ಕಂಡುಬರುತ್ತೆ. ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಅಂತಂದರೆ ಈ ಸ್ವೀಟ್ ಕಾರ್ನ್ನಲ್ಲಿ ಕಡಿಮೆ ಅವಧಿಯಲ್ಲಿ ಸಹಿತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ. 20ರಿಂದ 30 ದಿನ ಇದ್ದಾಗ ನಿಮಗೆ 5ರಿಂದ 10% ಬಾಧೆ ಕಂಡು ಬಂದರೆ ಆವಾಗ ನೀವು ಸಿಂಪರಣೆಯ ಕ್ರಮಗಳನ್ನು ಕೈಗೊಳ್ಬೋದು. ಅದಲ್ಲದೆ ಸಹಿತ ನಿಮಗೆಲ್ಲಾದರೂ 30ರಿಂದ 60 ದಿನ ಇರುತ್ತೆ, ಈ ಸಮಯದಲ್ಲಿ ಎಲ್ಲರೂ ಕಂಡು ಬಂದರೆ ಆವಾಗ 10ರಿಂದ 20% ಬಾಧೆಯನ್ನು ಕಂಡು ಬಂದರೆ ಆವಾಗ ಸಿಂಪರಣೆಯನ್ನು ಕೈಗೊಳ್ಬೋದು. ಇಲ್ಲ ನಿಮಗೆ 60ರಿಂದ ನಂತರ ಏನಾದರೂ ಬಾಧೆಗಳು ಕಂಡು ಬಂದರೆ ಅಥವಾ 20ರಿಂದ 30% ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಕಂಡು ಬಂದರೆ ಆವಾಗ ನೀವು ಸಿಂಪರಣೆಯನ್ನು ಕೈಗೊಳ್ಬೋದು. ಪ್ರಮುಖವಾಗಿ ಈ ಹುಳ ಏನಿದೆ ಅಂತಂದರೆ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳ ಮೇಲೆ ಈ ಕೂದಲು ಎಳೆ ಥರ ನಿಮಗೆ ಕೂದಲು ಕಾಣುತ್ತೆ. ಅಲ್ಲಲ್ಲಿ ನಿಮಗೆ ಈ ಎಲೆಗಳು ಎಲ್ಲಿರುತ್ತೆ ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಈ ಮೊಟ್ಟೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ 400ರಿಂದ 500 ಅಥವಾ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಸಹಿತ ಮೊಟ್ಟೆಗಳನ್ನ ಜಾಸ್ತಿ ಇಡುತ್ತೆ. ಈ ಮೊಟ್ಟೆಗಳಿಂದ ಮರಿಗಳು ಬರುತ್ತೆ, ಇದು ಕೆರೆದು ಏನು ಮಾಡುತ್ತೆ, ಬಿಳಿ ಮಚ್ಚೆಗಳನ್ನು ಮಾಡುತ್ತೆ. ತದನಂತರ ಏನಾಗುತ್ತೆ, ಇದು ಬೆಳೆದು ಆದಮೇಲೆ ಇದರಲ್ಲಿ 6 ಜ್ವರ ಬರುತ್ತೆ. ನಿಮ್ಗೆ ಹೇಗೆ ಇನ್ಸ್ಟಾರ್ಸ್ ಅಂತೀವಿ, ಆ ಜ್ವರ ಬಂದು ತದನಂತರ ಬೆಳೆದು ಜಾಸ್ತಿ ಪ್ರಮಾಣದಲ್ಲಿ ಈ ಬೆಳೆಯನ್ನು ಹಾನಿಯನ್ನು ಉಂಟು ಮಾಡುತ್ತೆ. ಹತೋಟಿ ಕ್ರಮಕ್ಕೆ ಬಂದಾಗ ಈಗ ಆಲ್ರೆಡಿ ನೀವು ಬೆಳೆ ಇದೆ, ನಿಮಗೆ 20ರಿಂದ 30 ದಿನದ ಬೆಳೆ ಇದ್ದಾಗ ಈಗ ಚಿಕ್ಕ ಮರಿ ಹುಳುಗಳು ಇರ್ತವೆ. ಮರಿ ಹುಳುಗಳಿದ್ದಾಗ ನೀವು ಈ ನಾವು ಹೇಳ್ತೀವಿ ಬೇವಿನ ಕಷಾಯ ಅಥವಾ 5% ಬೇವಿನ ಕಷಾಯವನ್ನು ಸಹಿತ ಮಾಡ್ಬೋದು. ಅದಲ್ಲದೆ ಸಹಿತ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ನಿಮಗೆ ಅಜಾಡಕ್ಟಿನ್ 10,000 ppm ಅಂತೀವಿ, ಅದು ಏನಾದರೂ ನಿಮಗೆ ಲಭ್ಯತೆ ಇದ್ದರೆ ಅದನ್ನು ಸಹಿತ ನೀವು ಉಪಯೋಗ ಮಾಡ್ಬೋದು. 2 ಮಿಲಿ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ನೀವು ಸಿಂಪರಣೆ ಮಾಡ್ಕೋಬೇಕು. ನಾವು ಹೇಳ್ತೀವಿ ಎಲ್ಲಾದರೂ ಕ್ರಾಪ್ ಇದ್ದರೆ 200ರಿಂದ 250 ಲೀಟ್ರ್ ಬೇಕಾಗುತ್ತೆ. ಆಕಾರದ ಮೇಲೆ ಹೇಳ್ತೀವಿ, ಮೆಕ್ಕೆಜೋಳದ ಬೆಳೆಯ ಆಕಾರದ ಮೇಲೆ ಅದನ್ನು ನೋಡ್ಕೊಂಡು ನೀವು ಎಕರೆಗೆ ಎಷ್ಟು ಬೇಕಾಗುತ್ತೆ. 2 ಮಿಲಿ 1 ಲೀಟ್ರಿಗೆ ಆದರೆ 200 ಲೀಟ್ರಿಗೆ ಎಷ್ಟು 400 ಮಿಲಿ ಬೇಕಾಗುತ್ತೆ. ಅದೇ ರೀತಿ ನೀವು ಪ್ರಮಾಣವನ್ನು ಲೆಕ್ಕ ಹಾಕಿ ನೀವು ಸಿಂಪರಣೆಯನ್ನು ಮಾಡ್ಕೋಬೋದು.
ಈಗ ನೀವು ಜೈವಿಕವಾಗಿ ಹತೋಟಿ ಮಾಡಬೇಕಂತಂದರೆ ಪ್ರಮುಖವಾಗಿ ಈ ಮೆಟ್ರೈಜಿಯಮ್ ಎನ್ಸೋಪ್ಲೆ ಅಂತ ಬರುತ್ತೆ, ಮೆಟ್ರೈಜಿಯಮ್ ಮತ್ತು ಏನು ರಿಲೆ ಅಂತ ಬರುತ್ತೆ. ಇದನ್ನು ಸಹಿತ ನೀವು 2 ರಿಂದ 3 ಗ್ರಾಮ್ 1 ಲೀಟ್ರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡೋದ್ರ ಮೂಲಕ ಈ ಮರಿ ಕೀಟಗಳನ್ನು ಏನು ನಾವು ಹೇಳ್ತೀವಿ 2 ಅಥವಾ 3 ಇನ್ಸ್ಟಾರ್ ಏನಿರುತ್ತೆ ಆ ಮರಿ ಕೀಟಗಳನ್ನು ನಾವು ಹತೋಟಿ ಮಾಡ್ಕೋಬೋದು. ಇಲ್ಲ ನಿಮಗೆ ಬೆಳೆದ ಹುಳುಗಳನ್ನು ಎಲ್ಲಾದರೂ ಹತೋಟಿ ಮಾಡಬೇಕಂದ್ರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಕೋಬೋದು. ಪ್ರಮುಖವಾಗಿ ಕೀಟನಾಶಕಗಳಲ್ಲಿ ನೀವು ಸ್ಪಿನೋಟ್ರಮ್ ಅಂತ ಸಿಗುತ್ತೆ ಅಂತ 0.4 ಮಿಲಿ ml 1 ಲೀಟ್ರ್ ನೀರಿಗೆ ಸಹಿತ ಹಾಕಿ ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೆ ಸಹಿತ ನಾವು ಬೇರೆ ಕ್ಲೋರಾಂಟ್ರಿ ನಿಲಿಪ್ರೋಲ್ ಅಂತ ಸಿಗುತ್ತೆ, ಅದನ್ನು ಸಹಿತ 0.5 1 ಲೀಟ್ರ್ ನೀರಿಗೆ ಹಾಕಿ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೆ ಸಹಿತ ನಿಮಗೆ ಥಯಾಮೆಥಾಕ್ಸಾಮ್ ಮತ್ತು ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಬರುತ್ತೆ, ಅದು 0.5 ಅರ್ಧ ಮಿಲಿ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡ್ಕೋಬೋದು. ಇನ್ನೊಂದು ಪ್ರಮುಖವಾದ ಹತೋಟಿ ಕ್ರಮ ಹೇಗೆ ಅಂದರೆ ಬೆಳೆದ ಹುಳುಗಳು, ಭಾಳಷ್ಟು ಬೆಳೆದ ಹುಳುಗಳು ಹತೋಟಿ ಮಾಡಬೇಕಂದ್ರೆ ಕಷ್ಟದಾಯಕ. ಹಾಗಾಗಿ ಇಲ್ಲಿ ನೀವು ವಿಷಪಾಷಾಣ ಅಂತಂದರೆ 10 kg ಗೋಧಿ ತೌಡು, 1 kg ಬೆಲ್ಲ, ಅದ್ರ ಜೊತೆ ಮಿಶ್ರಣ ಮಾಡಿ ನಾವು ಹಿಂದಿನ ರಾತ್ರಿನೇ ನಾವು ಇವತ್ತು ಸಿಂಪರಣೆ ಮಾಡಬೇಕಂದ್ರೆ ಹಿಂದಿನ ರಾತ್ರಿನೇ ನಾವು ಅದನ್ನು ಮಿಶ್ರಣ ಮಾಡಿ ಇಟ್ಬಿಡಬೇಕು. ತದನಂತರ ಮಾರನೇ ದಿನ ಸಿಂಪರಣೆ ಮಾಡೋ ಸಮಯದಲ್ಲಿ ಅದನ್ನು ತೆಗೆದುಬಿಟ್ಟು ಅದ್ರ ಜೊತೆ ನಾವು ಥಯೋಡಿ ಕಾರ್ಬ್ ಅಂತ ಸಿಗುತ್ತೆ, 100 ಗ್ರಾಮ್ನಷ್ಟು ನಾವು ಥಯೋಡಿ ಕಾರ್ಬನ್ನು ಉಪಯೋಗ ಮಾಡಬೇಕಾಗತ್ತೆ. ಅಂದರೆ 10 kg ಗೋಧಿ ತೌಡು, 1 kg ಬೆಲ್ಲ ಮತ್ತು 100 ಗ್ರಾಮ್ ಥಯೋಡಿ ಕಾರ್ಬನ್ನ ಉಪಯೋಗ ಮಾಡಿ. ಈ ಹುಳ ಜಾಸ್ತಿ ಪ್ರಮಾಣದಲ್ಲಿ ಸುಳಿನಲ್ಲಿ ಇರೋದ್ರಿಂದ ನೀವು ಸುಳಿನಲ್ಲೇ ಹಾಕೋದ್ರ ಮೂಲಕ ಈ ಹುಳ ಏನು ಹತೋಟಿಯನ್ನು ನಾವು ಮಾಡಬಹುದು. ಒಂದು ವೇಳೆ ನೀವೆಲ್ಲಾದರೂ ಬಿತ್ತನೆ ಮಾಡ್ತಾ ಇದ್ದರೆ ಬಿತ್ತನೆ ಸಮಯದಲ್ಲಿ ಸಹಿತ ನಾವು ಏನು ಉಳುಮೆ ಮಾಡೋದಾಗಿರ್ಬೋದು, ಉಳುಮೆ ಮಾಡ್ತಾ ಇದ್ದರೆ ಉಳುಮೆ ಮಾಡೋದರಲ್ಲಿ ಸಹಿತ ಕೀಟ ಹತೋಟಿಯನ್ನು ಸಹಿತ ಮಾಡ್ಬೋದು. ಹೇಗೆ ಅಂತಂದರೆ ಪ್ರಮುಖವಾಗಿ ಉಳುಮೆ ಮಾಡೋದರಿಂದ ನೀವು ಕೋಶಗಳನ್ನು ಭೂಮಿನಲ್ಲಿರ್ತವೆ, ಆ ಕೋಶಗಳು ಹೊರಗಡೆವಿ ಈ ಬಿಸಿಲಿನ ತಾಪಕ್ಕೆ ತಾಗಿ ಸತ್ತು ಹೋಗೋದ್ರಿಂದ ಸಹಿತ ಸ್ವಲ್ಪ ಮಟ್ಟಿಗೆ ಈ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಅದಲ್ಲದೆ ಸಹಿತ ಎಲ್ಲೆಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದ್ರ ಜೊತೆ ಸ್ವಲ್ಪ ಅಂತರ ಬೆಳೆಗಳನ್ನು ಬೆಳೆಯೋದ್ರ ಮೂಲಕನೂ ಸಹಿತ ನಾವು ಕೀಟದ ಸಂಖ್ಯೆಯನ್ನು ನಾವು ಹತೋಟಿ ಮಾಡ್ಬೋದು. ಈಗ ನೀವು ಎಲ್ಲಾದರೂ ಬಿತ್ತನೆ ಮಾಡೋ ಸಮಯದಲ್ಲಿನೂ ಸಹಿತ ಈ ಬಿತ್ತನೆ ಮಾಡ್ತಾ ಇದ್ದರೆ ಏಕಕಾಲಕ್ಕೇ ಒಂದೇ ಏರಿಯಾದಲ್ಲಿ ಏನಂತಂದರೆ ಈಗ ದಾವಣಗೆರೆ ಏರಿಯಾನಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾ ಇರ್ತಾರೆ, ಬಟ್ ಆದಷ್ಟು ಒಂದೇ ಕಾಲದಲ್ಲಿ ಬಿತ್ತನೆ ಮಾಡಿದರೆ ನಿಮಗೆ ಹುಳುಗಳ ಸಂಖ್ಯೆಯನ್ನು ಬಂದ್ರೂ ಸಹಿತ ಹತೋಟಿ ಮಾಡ್ಕೋಬೋದು. ನೀವೆಲ್ಲಾದರೂ ಬೇರೆ ಬೇರೆ ಸಮಯದಲ್ಲಿ ಬಿತ್ತನೆ ಮಾಡಿದರೆ ಅದು ಬದುಕೋದಕ್ಕೆ ನಾವು ಸಹಾಯ ಮಾಡಿದಾಗ ಆಗುತ್ತೆ. ಹಾಗಾಗಿ ನಾವು ಅದರದ ಸಂಖ್ಯೆಯನ್ನು ಕಡಿಮೆ ಮಾಡೋದು ಕಷ್ಟದಾಯಕ ಆಗ್ಬೋದು. ಹಾಗಾಗಿ ಒಂದೇ ಸಮಯದಲ್ಲಿ ನಾವು ಬಿತ್ತನೆ ಮಾಡಿದರೆ ಬಹಳಷ್ಟು ಒಳ್ಳೆಯದು, ಅದು ಒಂದು ಪ್ರಮುಖ. ಅಲ್ಲದೆ ಅಂತರ ಬೆಳೆಗಳಲ್ಲಿ ನೀವು ತೊಗರಿ, ಉದ್ದು, ಹೆಸರು ಇವುಗಳನ್ನ ಹಾಕೋದ್ರ ಮೂಲಕನೂ ಸಹಿತ ಸ್ವಲ್ಪ ಮಟ್ಟಿಗೆ ಈ ಏನು ಲದ್ದಿ ಹುಳುಗಳ ಸಂಖ್ಯೆ ಅಭಿವೃದ್ಧಿ ಆಗೋದನ್ನು ಸಹಿತ ನಾವು ತಡೆಗಟ್ಟಬಹುದು. ಹಾಗಾಗಿ ಅದಲ್ಲದೆ ಸಹಿತ ಇನ್ನೂ ಪ್ರಮುಖವಾಗಿ ಈಗ ಸದ್ಯ ಎಲ್ಲಾದರೂ ಬಿತ್ತನೆ ಮಾಡ್ತಾ ಇದ್ದರೆ ನೀವು ಬೀಜೋಪಚಾರ ಮಾಡೋದ್ರ ಮೂಲಕನೂ ಸಹಿತ ಸ್ವಲ್ಪ ಮಟ್ಟಿಗೆ 30 ರಿಂದ 40 ದಿನದವರೆಗೂ ಸಹಿತ ನಾವು ಹುಳುವನ್ನು ಬರೋದನ್ನು ಸಹಿತ ತಡೆಗಟ್ಬೋದು. ಪ್ರಮುಖವಾಗಿ ಈ ಬಿತ್ತನೆ ಬೀಜೋಪಚಾರಕ್ಕೆ ನೀವು ಇಮ್ಡಾಕ್ಲೋಪಿಡ್ ಎಲ್ಲಾದರೂ ನೀವು ಬಿತ್ತನೆ ಬೀಜಕ್ಕೆ ಉಪಚಾರ ಮಾಡೋದಾದರೆ ಅದು 10 ಮಿಲಿ 1 kg ಬೀಜಕ್ಕೆ ಲೇಪನ ಮಾಡಿ ಸಹಿತ ಬಿತ್ತನೆ ಮಾಡ್ಬೋದು. ಅದೇ ರೀತಿ ತದನಂತರ ಥಯಾಮೆಥಾಕ್ಸಾಮ್ ಅಂತ ಸಿಗುತ್ತೆ, ಅದನ್ನು ಸಹಿತ 10 ಮಿಲಿ 1 kg ಬೀಜಕ್ಕೆ ನೀವು ಲೇಪನ ಮಾಡಿ ಸಹಿತ ಈ ಬಿತ್ತನೆ ಮಾಡೋದ್ರ ಮೂಲಕನೂ ಸಹಿತ ನೀವು ಈ ಕೀಟಗಳನ್ನ ಹತೋಟಿ ಮಾಡಿ. ಇವೆಲ್ಲ ಕ್ರಮಗಳನ್ನು ನಾವು ಬಳಸಿದಾದಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಲದ್ದಿ ಹುಳ ಯಾವುದು ಸ್ಪೊಡಾಪ್ಟೆರಾ ಫ್ರೂಜಿಪಾಡಾ ಸಮಗ್ರವಾಗಿ ನಾವು ಹತೋಟಿ ಮಾಡ್ಬೋದು.